ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಆರೋಗ್ಯಕರವಾದಂತಹ ನುಗ್ಗೆ ಸೊಪ್ಪನ್ನು ಉಪಯೋಗಿಸಿಕೊಂಡು ಒಂದು 65 ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ನಮ್ಮ ಮನೆಯಲ್ಲಿರುವ ಸಾಮಗ್ರಿಗಳನ್ನೇ ಉಪಯೋಗಿಸಿಕೊಂಡು ಸುಲಭವಾಗಿ ಸಾಯಂಕಾಲದ ತಿಂಡಿಗೆ ಅಥವಾ ಸೈಡ್ ಡಿಶ್ ಆಗಿ ಕೂಡ ಉಪಯೋಗಿಸಿಕೊಳ್ಬೋದು. ಅಂದರೆ ಪಲ್ಯದ ಬದಲು ಕೂಡ ಇದನ್ನು ಉಪಯೋಗಿಸಿಕೊಳ್ಬೋದು. ನುಗ್ಗೆ ಸೊಪ್ಪನ್ನು ನಾವು ಹಾಗೇನೆ ತಿನ್ನಲಿಕ್ಕೆ ಆಗೋದಿಲ್ಲ, ಹಾಗೆ ಅದನ್ನು ಬೇರೆ ಬೇರೆ ರೂಪದಲ್ಲಿ ಅದನ್ನು ಉಪಯೋಗಿಸುವ ಇದು ಒಂದು ರೀತಿ. ಮೊದಲಿಗೆ ನುಗ್ಗೆ ಸೊಪ್ಪನ್ನು ಕೊಯ್ದುಕೊಂಡು ಬರ್ತೇನೆ. ನುಗ್ಗೆ ಸೊಪ್ಪು ಎಳೆಯ ನುಗ್ಗೆ ಸೊಪ್ಪು ಉಂಟು, ಅದನ್ನು ಕೊಯ್ದು ಒಣಗಿಸಿ ಕೂಡ ಇಟ್ಕೊಳ್ಬೋದು. ಅದು ಕೂಡ ನಿಮಗೆ ಬೇಕಾದಾಗ ಉಪಯೋಗಿಸ್ಕೊಳ್ಬೋದು. ಹಾಗೆಯೇ ಹೀಗೆ ಆವಾಗವಾಗ ಫ್ರೆಶ್ ಆಗಿ ಕೂಡ ಮಾಡಿಕೊಳ್ಬೋದು. ನಾನಿಲ್ಲಿ ಒಂದು 7-8 ದಂಡು ನುಗ್ಗೆ ಸೊಪ್ಪನ್ನು ತಂದಿದ್ದೇನೆ. ಅದರಲ್ಲಿ ಒಂದು 4 ದಂಡನ್ನು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಉಳಿದದನ್ನು ರಸಮ್ ಮಾಡ್ತಾ ಇದ್ದೇನೆ ನಾನು. ಇದಕ್ಕೆ ಈಗ ಉಪಯೋಗಿಸುವ ಸಾಮಗ್ರಿಗಳು: 1 ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಟೇಬಲ್ ಸ್ಪೂನಷ್ಟು ಕಡಲೆ ಹುಡಿ, 3 ಟೇಬಲ್ ಸ್ಪೂನಷ್ಟು ಕಾರ್ನ್ ಹುಡಿ, ಹಾಗೆಯೇ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಹಾಗೆಯೇ ಒಂದು 4-5 ದಂಡಷ್ಟು ನುಗ್ಗೆ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಆಪ್ಷನಲ್, ಇಲ್ಲದಿದ್ದರೆ ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು. ಹಾಗೆಯೇ 1-2 ದಂಡು ಕರಿಬೇವು ಕೂಡ ಹಾಕಿಕೊಳ್ತಾ ಇದ್ದೇನೆ. ಯಾವುದೇ ಸೊಪ್ಪುಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗಾಗಿ ಯಾವುದೇ ಸೊಪ್ಪನ್ನು ಕೂಡ ಇಲ್ಲಿ ಉಪಯೋಗಿಸಿಕೊಳ್ಬೋದು. ನಿಮ್ಮ ಹತ್ರ ಪಾಲಕ್ಕಿದ್ರೆ ಪಾಲಕ್ ಕೂಡ ಸೇರಿಸಿಕೊಳ್ಬೋದು. ಈಗ ಮಿಕ್ಸಿ ಜಾರ್ ತಗೊಂಡು ಇವುಗಳಲ್ಲಿ ಒಂದು ಸ್ವಲ್ಪ ತರಿಯಾಗಿ ರುಬ್ಬಿಕೊಳ್ಳುವ. ಮೊದಲಿಗೆ ಮಿಕ್ಸರ್ ಜಾರಿಗೆ ಈ ತೆಂಗಿನಕಾಯಿ ತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ತುರಿ ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ, ಹಾಗಾಗಿ ನಾನು ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೀಗ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಅದರ ದಂಟನ್ನೆಲ್ಲ ತೆಗೆದು ಎಲೆಯನ್ನು ಮಾತ್ರ ಹಾಕ್ಕೊಂಡ್ರೆ ಸಾಕು. ದಂಟು ಹಾಕ್ಕೊಂಡ್ರೆ ಇಲ್ಲಿ ನಾರು ಬಾಯಿಗೆ ಸಿಗ್ತದೆ, ಹಾಗಾಗಿ ಎಲೆಯನ್ನು ಮಾತ್ರ ಕ್ಲೀನ್ ಮಾಡಿ ಹಾಕ್ಕೊಳ್ಳಿ. ಹಾಕೋ ಮೊದಲೇ ಚೆನ್ನಾಗಿ ತೊಳ್ಕೊಳ್ಳಿ, ಕ್ಲೀನ್ ಮಾಡಿ. ಹುಳ ಎಲ್ಲ ಇದ್ದರೆ ಅದನ್ನು ತೆಗೀರಿ. ನುಗ್ಗೆ ಸೊಪ್ಪನ್ನು ಹಾಕಿದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕಿಕೊಳ್ತಾ ಇದ್ದೇನೆ. ಕೈಯಲ್ಲಿ ಮುರಿದು ಕೂಡ ಹಾಕಿಕೊಳ್ಬೋದು. ನಾವು ಮಿಕ್ಸಿಯಲ್ಲಿ ನೀರು ಹಾಕದೇ ಇದನ್ನು ತರಿಯಾಗಿ ಹುಡಿ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ಮಸಾಲೆಗಳನ್ನು ನಾವೇನು ತೆಗೆದಿಟ್ಟಿದ್ದೇವೆ ಅದೆಲ್ಲವನ್ನು ಕೂಡ ಇದಕ್ಕೆ ಹಾಕಿಕೊಳ್ಳುವ. ಆವಾಗ ಸರಿಯಾಗಿ ಮಿಕ್ಸ್ ಆಗ್ತದೆ. ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಹಳದಿ, ಉಪ್ಪು ಹಾಗೂ ಮೆಣಸಿನ ಹುಡಿ, ಇವಿಷ್ಟನ್ನು ತರಿಯಾಗಿ ರುಬ್ಬಿಕೊಳ್ಳುವ. ಇದರ ಜೊತೆಗೇ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸನ್ನು ಈಗಲೇ ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವೂ ಕೂಡ ಅದರಲ್ಲೇ ಸರಿಯಾಗಿ ಮಿಕ್ಸ್ ಆಗ್ತದೆ. ಹಾಗೆ ಅದರ ಜೊತೆಗೆ ಎಲ್ಲವನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಇಷ್ಟು ತರಿಯಾದರೆ ಸಾಕಿದು, ತುಂಬ ನುಣ್ಣಗಾಗೋದೇನು ಬೇಡ. ಇದಕ್ಕೆ ನಾವು ಯಾವುದೇ ನೀರು ಸೇರಿಸಲಿಲ್ಲ, ಅದರಲ್ಲಿ ಇರುವ ನೀರಿನ ಪಸೆ ಸಾಕಾಗ್ತದೆ ಕಾಯಿಯಲ್ಲಿರೋದು. ಹಾಗೆಯೇ ಇದಕ್ಕೆ ನಾನಿಲ್ಲಿ ನೀರುಳ್ಳಿ ಹಾಕಲಿಲ್ಲ. ಇದಕ್ಕೆ ಬೇಕು ಅಂತಾದರೆ ನೀವು ನೀರುಳ್ಳಿ ಹೆಚ್ಚಿ ಹಾಕ್ಕೊಳ್ಬೋದು, ಎಕ್ಸ್ಟ್ರಾ ಬೇಕು ಅಂತಾದರೆ, ಅದು ಇನ್ನೂ ರುಚಿಯಾಗಿರ್ತದೆ. ಅದು ಇನ್ನೊಂದು ವೆರೈಟಿ, ಹಾಗೆ ಅದು ಇನ್ನೊಂದು ದಿನ ಮಾಡುವ ಅಂತೇಳಿ ನಾನಿಲ್ಲಿ ನೀರುಳ್ಳಿ ಹಾಕಲಿಲ್ಲ. ಈಗ ಇದಕ್ಕೆ ಒಂಚೂರು ಇಂಗು ಹಾಕಿಕೊಳ್ತಾ ಇದ್ದೇನೆ, 1-2 ಚಿಟಿಕೆಯಷ್ಟು. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ 3 ಟೇಬಲ್ ಸ್ಪೂನಷ್ಟು ಕಾರ್ನ್ ಹುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕಾರ್ನ್ ಹುಡಿ ಅಥವಾ ಅಕ್ಕಿ ಹುಡಿಯನ್ನು ಕೂಡ ಹಾಕಿಕೊಳ್ಬೋದು. ಇಲ್ಲಿ ಕಡಲೆ ಹುಡಿ ಬೇಡ ಅಂತ ಹೇಳುವವರು ಅಕ್ಕಿ ಹುಡಿಯನ್ನು ಹಾಕ್ಕೊಳ್ಬೋದು 3 ಟೇಬಲ್ ಸ್ಪೂನಷ್ಟು. ಇಲ್ಲ ಕಡಲೆ ಹುಡಿ ಇಷ್ಟ ಇದೆ ಅಂತ ಹೇಳಿದ್ರೆ ಕಡಲೆ ಹುಡಿ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ನಾನಿಲ್ಲಿ ಕಡಲೆ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಕಡಲೆ ಹುಡಿ ಕೂಡ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಮೆತ್ತಗೆ ಆಗಬಾರ್ದು, ಒಂದು ಸ್ವಲ್ಪ ಉಂಡೆ ಕಟ್ಟುವಾಗೆ ಸರಿಯಾಗಿ ಗಟ್ಟಿಯಾಗಿರಬೇಕು. ಕಮ್ಮಿ ಆಯಿತು ಅಂದರೆ ಇನ್ನೂ 1 ಸ್ಪೂನ್ ಅಕ್ಕಿ ಹುಡಿ ಅಥವಾ ಕಾರ್ನ್ ಹುಡಿಯನ್ನು ಸೇರಿಸ್ಕೊಳ್ಬೋದು. ಈಗ ಇದನ್ನು ಸಣ್ಣದಾಗಿ ಬಾಲ್ಗಳನ್ನಾಗಿ ಮಾಡಿಕೊಳ್ಳಿ. ನಿಮಗೆ ತಿನ್ನಲಿಕ್ಕೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಮಾಡಿಕೊಳ್ಳಿ. ತುಂಬ ದೊಡ್ಡ ಮಾಡಬೇಡಿ, ಒಳಗಡೆ ಸರಿಯಾಗಿ ಬೇಯುವುದಿಲ್ಲ ಅದು. ಆದಷ್ಟು ಸಣ್ಣದಾಗಿಯೇ ಮಾಡಿಕೊಳ್ಳಿ. ನೋಡಿ ಎಷ್ಟಿಷ್ಟು ಸಣ್ಣ ಅಂತ ಹೇಳ್ಕೊಂಡು, ಇಷ್ಟು ಸಣ್ಣ ಆದರೆ ಸಾಕು. ಈಗ 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಹುಡಿಗೆ ಒಂಚೂರು ನೀರು ಹಾಕ್ಕೊಂಡು ಕದಡಿ ಇಟ್ಕೊಂಡಿದ್ದೇನೆ. ಇದನ್ನೇ ಈಗ ಎಣ್ಣೆಗೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟು, ಬಿಸಿಯಾದ ಎಣ್ಣೆಗೆ ಎಲ್ಲ ಉಂಡೆಯನ್ನು ಕೂಡ ಕಾರ್ನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೇನೆ. ಇದಕ್ಕೆ ಒಂದನೇ ರೀಸನ್ ಅಂದರೆ ತೆಂಗಿನಕಾಯಿ ಇರುವ ಕಾರಣ ಅದು ಬಿಟ್ಕೊಳ್ಬೋದು, ಹಾಗೆ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಕಾರ್ನ್ ನೀರಲ್ಲಿ ಅದ್ದಿಕೊಳ್ತಾ ಇದ್ದೇನೆ. ಇನ್ನೊಂದು ರೀಸನ್ ಅಂದರೆ ಅದು ಕ್ರಿಸ್ಪಿ ಬರಲಿಕ್ಕೆ. ಅಕ್ಕಿ ಹುಡಿ ಅಥವಾ ಕಾರ್ನ್ ಹುಡಿಯಲ್ಲಿ ಅದ್ದಿ ನೀವು ಅದನ್ನು ಫ್ರೈ ಮಾಡೋದ್ರಿಂದಾಗಿ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಈ ಉಂಡೆಗಳು. ಹಾಗಾಗಿ ಅಕ್ಕಿ ಹುಡಿ ಆದರೂ ತೊಂದರೆ ಇಲ್ಲ, ಕಾರ್ನ್ ಹುಡಿ ಆದರೂ ತೊಂದರೆ ಇಲ್ಲ. ಅದರಲ್ಲಿ ಅದ್ದಿ ಇದನ್ನು ಈ ಥರ ಎಣ್ಣೆಗೆ ಬಿಟ್ಟು
ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ, ಎಣ್ಣೆಗೆ ಹಾಕುವಾಗ ದೊಡ್ಡ ಉರಿಯಲ್ಲೇ ಇರಲಿ, ಆಮೇಲೆ ಉರಿ ಮೀಡಿಯಮ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡಿ. ನೋಡಿ, ಸರಿಯಾಗಿ ಗೋಲ್ಡನ್ ಬ್ರೌನ್ ಬರುವಾಗ ಇದನ್ನು ತೆಗೆದ್ರೆ ರುಚಿಯಾದ ನಮ್ಮ ನುಗ್ಗೆ ಸೊಪ್ಪಿನ ಬಾಲ್ಸ್ ಅಥವಾ ನುಗ್ಗೆ ಸೊಪ್ಪಿನ 65 ಮಾಡಲಿಕ್ಕೆ ಇರುವಂತಹ ಬಾಲ್ಸ್ ರೆಡಿ ಆಯಿತು. ಇದನ್ನು ಈಗ ನೋಡಿ ಅದೆಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ಹೇಳ್ಕೊಂಡು. ಕಾರ್ನ್ ಹುಡಿಯಲ್ಲಿ ಡಿಪ್ ಮಾಡಿದ ಕಾರಣ ತುಂಬ ಗರಿ ಗರಿಯಾಗಿ ಬರ್ತದೆ. ಇದು ಒಳಗಡೆ ಸಾಫ್ಟ್ ಆಗಿರ್ತದೆ, ಹೊರಗಡೆಯಿಂದ ನೋಡಿ ಈ ಥರ ಗರಿ ಗರಿಯಾಗಿರ್ತದೆ. ಈಗ ಒಂದು ತವಾ ತಗೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, ಸ್ವಲ್ಪ ಕರಿಬೇವು ಹಾಗೆ 1 ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಅದನ್ನು 1-2 ನಿಮಿಷ ದೊಡ್ಡ ಉರಿಯಲ್ಲಿ ಫ್ರೈ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪಿನ ಉಂಡೆಗಳನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಅದನ್ನು ಫ್ರೈ ಮಾಡಿ, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಆಪ್ಷನಲ್ಲು, ಬೇಕು ಅಂತಾದರೆ ಹಾಕ್ಬೋದು, ಇಲ್ಲ ಅಂತಾದರೆ ಸ್ಕಿಪ್ ಕೂಡ ಮಾಡಿಕೊಳ್ಬೋದು. ಇಲ್ಲ ನಿಮಗೆ ಈ ಸ್ಟೆಪ್ಪೇ ಇಷ್ಟ ಇಲ್ಲ ಅಂದರೆ ಅದನ್ನು ಹಾಗೇ ಸ್ಕಿಪ್ ಮಾಡಿ ಹಾಗೇ ಬಾಲ್ಗಳನ್ನು ತಿನ್ಬೋದು. ನೋಡಿ, ರುಚಿಯಾದ ನುಗ್ಗೆ ಸೊಪ್ಪಿನ 65 ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇವೆ. ಧನ್ಯವಾದಗಳು.